ಒಂದು ಪಾವಿತ್ರ್ಯತೆ ಕ್ಷೇತ್ರ, ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ. ಒಂದು ಪಾವಿತ್ರ್ಯತೆ ಕ್ಷೇತ್ರಕ್ಕೆ ಧಕ್ಕೆ ಬರೋದ ಕೆಲಸ ಕೂಡ ಆಗಬಾರ್ದು. SIT ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಜಜ್ಮೆಂಟ್ ಕೊಡುವಂಥದ್ದು, ನಾವೇ ತೀರ್ಮಾನ ಕೊಡುವಂಥದ್ದು, ಅದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. SIT ತನಿಖೆ ಆಗಿದೆ, ಸಮರ್ಪಕ ತನಿಖೆ ಆಗಲಿ. ಯಾರು ತಪ್ಪಿಸಿದ್ರು ಕೂಡ ಅದಕ್ಕೆ ಅದು ಸರ್ಕಾರ ಕ್ರಮಗೊಳ್ತದೆ. ಕೆಲವು ಆರೋಪಗಳು ಬಂದಾಗ ಸರ್ಕಾರ ಇವತ್ತು SIT ತನಿಖೆಯನ್ನು ಮಾಡಿದೆ. ತನಿಖೆ ಆಗಲಿ, ಕಾನೂನು ಪ್ರಕಾರ ತನಿಖೆಯಾಗಿ ಅದು ಏನಂತ ಅದರ ಸತ್ಯತೆ ಇವತ್ತು ಬಹಿರಂಗವಾಗಲಿ. ನಾನು ಹೇಳುವಂಥದ್ದು ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯ ಏನಂತೂ ಬಯಲಾಗಲಿ. ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ. ಆದರೆ ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು, ನಾವೇ ತೀರ್ಮಾನ ಮಾಡುವಂಥದ್ದು, ಅದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಪಾವಿತ್ರ್ಯತೆ ಕ್ಷೇತ್ರಕ್ಕೆ ಧಕ್ಕೆ ಬರೋದ ಕೆಲಸ ಕೂಡ ಆಗಬಾರ್ದು. ಒಂದು ಪಾವಿತ್ರ್ಯತೆ ಕ್ಷೇತ್ರ, ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ. ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ. ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ, ಯಾರೇ ತಪ್ಪಿಸ್ತರಿದ್ರೂ ಕೂಡ ಅದು ಬಹಿರಂಗಗೊಂಡು ಕಾನೂನು ಪ್ರಕಾರ ಕ್ರಮ ಆಗಲಿ. ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಡ್ಜ್ಮೆಂಟ್ ಕೊಡೋದು, ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು, ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು, ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಬೇಕು. SIT ತನಿಖೆ ಆಗಿದೆ, ಸಮರ್ಪಕ ತನಿಖೆ ಆಗಲಿ. ಯಾರು ತಪ್ಪಿಸಿದ್ರು ಕೂಡ ಅದರೊಳಗೆ ಅದು ಸರ್ಕಾರ ಕ್ರಮಗೊಳ್ತದೆ. ಅಲ್ಲಿಯ ತನಕ ನಾವು ಸಮಾಧಾನದಿಂದ ವೆಯ್ಟ್ ಮಾಡಬೇಕು, ಜಡ್ಜ್ಮೆಂಟ್ ಕರೆಕ್ಟಾಗಿ ಬರಲಿ. ಆತ್ಮಾವಲೋಕನ ಯಾರು ಮಾಡ್ಕೋಬೇಕು ಅಂದರೆ ಸರ್ಕಾರ ಮಾಡ್ಕೋಬೇಕಾ ಹೇಗೆ? ಅಲ್ಲ, ನಾನು ಅನ್ಸಿದ್ವಿ ಈಗ ನಿಮ್ಮ ಸರ್ಕಾರದ ಭಾಗದಲ್ಲಿ ಇರೋರು ಸಹಿತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತು. ನಾನು ಹಾಗೆ ಎಲ್ಲಿಗೆ ಆಗ್ತದ, ನಾನು ನೋಡಿ ನನ್ನ ವಿಚಾರ ಹೇಳಿದ್ದೆ. SIT ತನಿಖೆ ಆಗಿದೆ, ತನಿಖೆ ಪ್ರಾರಂಭ ಮಾಡ್ತಾರೆ. ಸಮರ್ಪಕವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು, ಎಲ್ಲ ರೀತಿಯ ಸಹಕಾರ ಕೊಡಿ. ಅದರಿಂದ ಸತ್ಯಾಂಶ ಹೊರಗೆ ಬರಲಿ. ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ SIT ತಗೊಂಬಂದು ಕ್ರಮ ಆಗ್ತದೆ. SIT ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಡುವಂಥದ್ದು, ನಾವೇ ತೀರ್ಮಾನ ಕೊಡುವಂಥದ್ದು, ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಪಾವಿತ್ರ್ಯತೆ ಕ್ಷೇತ್ರ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗೋದು ಬೇಡ ಅಂತ ನಾನು ಹೇಳುವಂಥ ನನ್ನ ಅಭಿಪ್ರಾಯ. ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು, ಇದು ನಾನು ವಿಚಾರ. ಹೌದು ಸರ್, ಕರೆಕ್ಟ್ ಅಲ್ಲ. ಏನಂತ ಸರ್ಕಾರದ ಒಂದು ಭಾಗವಾಗಿ ನಾನು ನೋಡಿ, ನಾನೀಗ ಸ್ಪೀಕರ್ ಆಗಿದ್ದೇನೆ ಇದರಲ್ಲಿ. ಈಗ ಅಲ್ಲಿ ಭಾಳ ಸ್ಪಷ್ಟತೆ, ನಾವು ಯಾಕೆ ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದು. ಆರೋಪ ಬಂದಾಗ ಸರ್ಕಾರ SIT ಮಾಡಿದೆ. ಈಗ ಏನೆಲ್ಲ ತನಿಖೆಗೆ ಬೇಕು, ನಿಮ್ಮ ಹತ್ರ ಏನೆಲ್ಲ ಮಾಹಿತಿ ಉಂಟು ಎಲ್ಲ ಕೂಡ ಸರ್ಕಾರ SIT ಕೊಡೋದು, ಸಮರ್ಪಕ ತನಿಖೆ ಮಾಡಿಸೋದು, ಸಮರ್ಪಕವಾಗಿ ಅದಕ್ಕೆ ಚರ್ಚೆ ಮಾಡಿ ಸತ್ಯ ಹೊರಗೆ ಬರಲಿಕ್ಕೆ ಏನೆಲ್ಲ ಸಹಕಾರ ಯಾರಿಗೆಲ್ಲ ಕೊಡ್ಬೋದು. ಸತ್ಯಾಂಶ ಹೊರಗೆ ಬರೋ ತನಕ ನಾವೆಲ್ಲರೂ ಕೂಡ ಸಂಬಂಧ ಇರಬೇಕು, ನಾವೇ ಜಡ್ಜ್ಮೆಂಟ್ ಕೊಡುವಂಥದ್ದು, ಇಷ್ಟಕ್ಕೆ ಮಾತ್ರ ಹೇಳುವಂಥದ್ದು. ಮತ್ತು ಅವರವರಿಗೆ ಬಿಟ್ಟಂಥ ವಿಚಾರ, ಇದು ನನ್ನ ವೈಯಕ್ತಿಕವಾದ ಒಂದು ಅಭಿಪ್ರಾಯ.